ಹುಡುಗಿ ಒಳ್ಳೆ ಚಂದ ಸುಂದರ ಇದ್ಲು. ಆಯ್ತು ರೀ ನಮ್ಮ ಮನಸ್ಸಿಗೆ ಅಂತ ಹುಡುಗಿ ಹಿಡಿಸದ ಮಾತು ಕತ್ತಾಡ್ರಿ ಗಟ್ಟಿ ಅಕ್ಕರೆ ಸುಮ್ ಕುಂದ್ರಬೇಕಿಲ್ಲ ಏನ್ರಿ ಅಕ್ಕ ಸುಮ್ ಕುಂದ್ರಬೇಕಿಲ್ಲ. ಈಕೆ ಏನಂದ್ಲು ಅಯ್ಯ ಅದೆಂತ ಗಂತ ನಮ್ಮವ್ವ ಪ್ಯಾಲಿ ಪೆತ್ತಿನ ತದು ಹಂಗೆ ಬಿತ್ತದ ಬಾಯಮ್ಮ. ಓಕೆ ಅವ್ರ ಅಪ್ಪ ಪಾತೆ ಬಂದ ನೀ ಯಾಕೆ ಪಾತೆ ಅದ್ದೆ ಅಂತ ಅಕ್ಕಿ ಅಂದ್ರೆ ಅಪ್ಪ ಮಾತಾಡ್ಬಂದ ನೀ ಯಾಕೆ ಮಾತಾಡ ನೋಡಕ್ಕೆ ಹೊಂಟಿದ್ರು ಮನೆ ತಂದೆ ಅಂದ ನೀವು 3 ಮಂದಿ ಒಬ್ಬರೇ ಪಿಟ್ಟತ್ ಮಾತಾಡಿದ್ರೆ ನಿಮ್ಮ ನಾಲ್ಗಿನ ಕೊಯ್ತೀನಿ ಅಂದ. ಮಕ್ಳಿಗೆ ರೀ ಹೆಣ್ಮಕ್ಳಿಗೆ ಒಬ್ಬರೇ ಪಿಟ್ಟತ್ ಮಾತಾಡಿದ್ರೆ ನಿಮ್ಮ ನಾಲ್ಗಿನ ಕೊಯ್ತೀನಿ ಅಂದ. ಇಲ್ಲಪ್ಪ ನಾವು ಮಾತಾಡಂಗಿಲ್ಲ ತಿಳ್ಕೊಂಡಂದು ಈಕಿಗೆ ಬಂದರು ನೋಡಿದ್ರು ನೋಡಕ್ಕೆ ಹುಡುಗಿ ಒಳ್ಳೆ ಚಂದ ಸುಂದರ ಇದ್ಲು. ಆಯ್ತು ರೀ ನಮ್ಮ ಮನಸ್ಸಿಗೆ ಅಂತ ಹುಡುಗಿ ಹಿಡಿಸದ ಮಾತು ಕತ್ತಾಡ್ರಿ ಗಟ್ಟಿ ಆದ ಕೂಡ ಗಟ್ಟಿಗಡ ಬತ್ಕೊಂಡು ಮಾಡ್ತಾರಲ್ರಿ. ಗಟ್ಟಿಗಡ ಬತ್ಕೊಂಡು ಎಲಿಗಡಬ ಬೆಲ್ಲದ ಬ್ಯಾಳಿ ಮಾಡ್ತಾರೆ. ಯಾವಾಗಿಂದ ಎಲಿಗಡಬ ಬೆಲ್ಲದ ಬ್ಯಾಳಿ ಮಾಡಿದ್ರು ಅವಾಗ ಅವ್ರು ಬೀಗರು ಏನಂದ್ರು ನೋಡ್ರಿ ಹುಡುಗಿ ಅಂತ ಬಂದು ಕೂಡ ಕುರ್ಚಿ ಮೇಲೆ ಕುಂತದ ಅದು ಕಾಲಾಗಿಲ್ಲ ನಾವು ನೋಡೇ ಇಲ್ಲ ಅದಕ್ಕೆ ಹೆಂಗೂ ಗಟ್ಟಿನೇ ಆಗ್ಯದಲ್ಲ ಹುಡುಗಿ ಕೈಲಿನ ಊಟಕ್ಕೆ ನೀಡಾಕತ್ರಿ ಅಂದು. ಹುಡುಗಿ ಕೈಲಿನ ಊಟಕ್ಕೆ ನೀಡಾಕತ್ರಿ ಆಯ್ತು ಬಿಡ್ರಿ ನೀಡ್ತಾಳ ಅದ್ರಾಗ ಏನು ದೊಡ್ಡಾಗದು. ಆಯಿತು ಹೋದ್ಲು ಮೊದಲು ಹೋಗಿ ಅಂದ್ರೆ ಬೆಲ್ಲದ ಬ್ಯಾಳಿ ಎಲ್ಲರಿಗೆ ನೀಡಲು. ಆಮೇಲೆ ಇದು ಎಲಿಗಡಬ ತಂದು ಎಲ್ಲರಿಗೆ ನೀಡಲು. ಮತ್ತು ಹೋಗಿ ಅಂದ ಏನ್ರಿ ಬೆಲ್ಲದ ಬ್ಯಾಳಿ ತೊಗೊಂಡು ಬರ್ಲಕ್ಕ ಹೋಗುದ್ರಾಗ ಏನು ಕಡುಬು ಹಾಗೆ ಇಟ್ಟಿತ್ತಿದ್ದು ಹುಡುಗ ಲಗ್ನ ಮಾಡ್ಕೊಳ್ಳೋದು. ಕಡುಬು ಹಾಗೆ ಇಟ್ಟದ ಬರೀ ಬೆಲ್ಲದ ಬ್ಯಾಳಿನೇ ತಿಂದು ಮತ್ತು ಬೆಲ್ಲದ ಬ್ಯಾಳಿ ನೀಡಲು 2 ಸರಿ ನೀಡಲು 3 ಸರಿ ನೀಡಲು. ಕಡುಬು ಹಾಗೆ ಇಟ್ಟಾನ ಬರೀ ಬೆಲ್ಲದ ಬ್ಯಾಳಿ ನಕ್ಕಿತ್ತು 5 ಸರಿ. ಏಕೆಗೆ ತಾಳೋದು ಹಾಲಿಲ್ಲ ತಾಳೋದು ಹಾಲದ ಒಳಗೆ ಬಂದ್ಲು. ಅವ್ರು ಹಾಕದೇರಿ ಇದ್ರಲ್ಲ ಅಯ್ಯ ಅತ್ಯಂತಕ್ಕಂತ ನಮ್ಮವ್ವ ಪ್ಯಾಲಿ ತಿಂದು ತದು ಹಂಗೆ ಬಿತ್ತದು ಬಾಯ ಬಂತು ಅಂದ್ರೆ ಬ್ಯಾಳಿ ತಿಂದು ಕಡುಬು ಹಂಗೆ ಇಟ್ಟದ ಅಂತ ಹೇಳಕತ್ತಾಳಿಕೆ ಅಕ್ಕನ ಮುಂದ. ಪ್ಯಾಲಿ ತಿಂದು ತದು ಹಂಗೆ ಬಿತ್ತದ ಬಾಯ ಬಂತು. ಮತ್ತು ಅವ್ರಿಗೆ ಅಕ್ಕರೆ ಸುಮ್ ಕುಂದ್ರಬೇಕಿಲ್ಲ ಏನ್ರಿ ಅಕ್ಕ ಸುಮ್ ಕುಂದ್ರಬೇಕಿಲ್ಲ. ಈಕೆ ಏನಂದ್ಲು ಅಯ್ಯ ಅದೆಂತ ಗಂತ ನಮ್ಮವ್ವ ಪ್ಯಾಲಿ ತಿಂದು ತದು ಹಂಗೆ ಬಿತ್ತದ ಬಾಯಮ್ಮ. ಓಕೆ ಅವ್ರ ಅಪ್ಪ ಪಾತೆ ಬಂದ ನೀ ಯಾಕೆ ಪಾತೆ ಅದ್ದೆ ಅಂತ ಅಕ್ಕಿ ಅಂದ್ರೆ ಅಪ್ಪ ಮಾತಾಡ್ಬಂದ ನೀ ಯಾಕೆ ಮಾತಾಡ್ದೆ. ಯಾವಾಗಿಂದ ಅಪ್ಪ ಮಾತಾಡ್ಬಂದ ನೀ ಯಾಕೆ ಮಾತಾಡ್ದೈತಿ ಈಕಿ 2ನೇದಕ್ಕಿ 3ನೇದಕ್ಕಿರ ಸುಮ್ ಕುಂದ್ರಬೇಕಿಲ್ಲ ಆಕಿ ಅಯ್ಯ ಪಾತೆ ನೀ ಯಾಕೆ ಪಾತೆ ಅದೈತಿ ಈಕಿ ಹಂಗೆ ಮಾಡ್ತೀರಿ ಮಜೆ ಅದ ಅಂದ್ರೆ ನಾಲಿಗೆ ಇವ್ರು 3 ಕುರ್ದು ಕೊಟ್ಟಿದ್ದಂಗಿತ್ತು. ಇವಕ್ಕ ಕಲ್ಲನೆ ಕಾಯಿ ಬಲ್ಲನೆ ಬಂದು ಚಲ್ಲನೆ ಇಳಿದು ರಲಕ್ಕೆ ಬರ್ತಿದ್ದಿಲ್ಲ ಅವಕ್ಕ ಇದ್ರೆ ಹಂಗ ಮಾತಾಡ್ಸೋದು ಕೂಡ ಮಾತಾಡಿಸ್ಬೇಕು ಬ್ಯಾಡ ಹತ್ಕೊಂಡು ನಂಗೆಲ್ಲ. ಹಾಗಾದ್ರೆ ನಾವು ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು ಅನ್ನುವಂಥದ್ದನ್ನು ವಿಚಾರ ಮಾಡಿದ ಹೆಣ್ಣಿನ ಗುಣಗಳನ್ನು ಅಳತಿ ಮಾಡಬೇಕೇ ಹೊರತಾಗಿ ಹೆಣ್ಣಿನ ಸೌಂದರ್ಯ ಅಳತಿ ಮಾಡೋದಲ್ಲ, ಅವಳಲ್ಲಿರ್ತಕ್ಕಂಥ ಸಂಪತ್ತು ಆಸೆ ಮಾಡೋದಲ್ಲ. ಯಾಕ್ರಿ ಎಷ್ಟೋ ಜನದ ಈ ಸಂಪತ್ತಿಗೆ ಆಸೆಗಾಗಿ ಇವತ್ತಿನ ದಿನಮಾನದೊಳಗೆ ನಾ ಮೊನ್ನೆ ಒಂದು ಮಾತು ಹೇಳಿದ್ನಲ್ಲ, ಗಂಡು ಹುಟ್ಟ್ಯದ ತಿಳ್ಕೊಂಡ್ರ ಏನು ಕೇಳ್ತಾರೆ ಯಾಕೋ ಬಣತನ ಐತೈತಲ್ಲ ಆಯ್ತಲ್ಲಣ್ಣ ಏನು ಹುಟ್ಟ್ಯದ ಗಂಡು ಹುಟ್ಟ್ಯದ ಅವ ಪಾರ್ಟಿ ಕೊಡ್ಬೇಕಪ್ಪ ಅಂತಾರ. ಗಂಡು ಹುಟ್ಟ್ಯದ ಪಾರ್ಟಿ ಕೊಡ್ಬೇಕಪ್ಪ ಅಂತ. ಯಾಕೋ ಬಾಣತನ ಐತೈತಲ್ಲ ಆಯ್ತು ಕಾಕ ಏನು ಹುಟ್ಟ್ಯದ ಹೆಣ್ಣ ಅಂತ ಪಾರ್ಟಿನಿಲ್ಲ ಪೀರ್ಟಿ ಯಾಕೆ ಹೆಣ್ಣ ತಗೊಂಡು ಬಾಯಿ ಎಳಿತವ ತಿಳ್ಕೊಂಡ್ರ ಇದು ಅವತ್ತಿನ ದಿನಮಾನದಾಗ ಎಳಿತಿದ್ದಿಲ್ಲ ಏನ್ರಿ ಇವತ್ತಿನ ದಿನಮಾನದೊಳಗೆ ಅಂತ ಎಳಿಬೇಕಾಗ್ಯದ. ಯಾಕಂದ ಹೆಣ್ಣ ತಗೊಳದ ಅಂತಾರ ತಗೊಳದ ಕೇಳಿದ್ರ ಇವತ್ತಿನ ದಿನಮಾನದೊಳಗೆ ವರದಕ್ಷಿಣೆ ಭಾಳ ಆಗ್ಯದ. ಕಲ್ಪನೆ ಇರಲಿ ನಮ್ಗೆ ವರದಕ್ಷಿಣೆ ಸಲುವಾಗಿ ನೀವೇನು ಹುಂಡ ಅಂತೀರೇನು ವರದಕ್ಷಿಣೆ ಅಂತೀರೋ ಏನ್ರಿ ಹುಂಡ ಇವತ್ತು ಏಟಾಗ್ಯದ ಒಂದೊಂದು ರೇಟ್ ಆಗ್ಯಾವ ಯಾವ ನಿಮ್ಮ ಕಡೆನ ಅಷ್ಟು ಹುಂಡ ಇಲ್ಲ. ನೀವು ಬೀದರ್ ಜಿಲ್ಲೆಗೆ ಬಂದು ನೋಡ್ರಿ, ಬೀದರ್ ಜಿಲ್ಲಾದಾಗ ಬಂದು ನೋಡ್ರಿ ನೀವು. ನಮ್ಮಲ್ಲಿ ಮೊನ್ನೆ ಒಂದು ಬೀಗ್ತನಾಗ್ಯದ ಏನ್ರಿ ನಮ್ಮಲ್ಲಿ ಒಂದು ಬೀಗ್ತನಾಗ್ಯದ. ಆ ಹುಡುಗನ ನಮ್ಮ ಊರಿಗೆ ನೋಡಕ್ಕೆ ಬಂದದ ಮರಾಠ ಪೈಕಿ ಹುಡುಗಿ ನಮ್ಮಲ್ಲಿ. ಆ ಹುಡುಗನ ನೋಡಕ್ಕೆ ಬಂದಾನ, ಅವ್ರ ಜೋಡಿ ಒಂದು ಬೀಗರು ಬಂದಾರ, ನೋಡ್ಯಾರ ಹುಡುಗಿ ಪಾಸ್ ಆಗೈತಿ ಎಲ್ಲನೇ ಆಗೈತಿ ಮಾತುಕತೆ ಆಗ್ಯಾವ. ಇವ ಏನು ಹೇಳ್ಯಾನ ಬಾಂಬೆದೊಳಗೆ ನಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ತಿಳ್ಕೊಂಡು ಹೇಳ್ಯಾನ. ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ. ಯಾವಾಗಿಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಚಲೋ ನಡೆದದ ನಂದು ಬಿಸ್ನೆಸ್ ಚಲೋ ಅದ ತಿಳ್ಕೊಂಡಂದು ಹೇಳ್ಯಾನ. ಹೇಳೋದ್ ಬಳಕ ಆಯ್ತು ಬಿಡ್ರಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಂತ ತಿಳ್ಕೊಂಡ್ರೆ ಅದೇನು ಸಣ್ಣದಿರ್ತಾನೋ ಬೇಕಾದಂಗೆ ಇರ್ತದ ತಿಳ್ಕೊಂಡು ಆಯ್ತು ಮಾತಾಡ್ರಿ ತಿಳ್ಕೊಂಡು ಮಾತಾಡಿ ಹೋಗಿ ನೋಡಿಲ್ಲ. ನೋಡ್ಲಾರ್ದ್ರಿಂದ ಮಾತಾಡವ 15 ಲಕ್ಷ ರೂಪಾಯಿ ಹುಂಡ ಏನ್ರಿ 11 ತೊಲಿ ಬಂಗಾರ ಮತ್ತು ಲಗ್ನನ ಹುಡುಗಿ ಕಡೆಯವ್ರಿಗೆ ಮಾಡಿ ಕೊಡ್ಬೇಕು. ಮಸಿ ಅನ್ಸಲ್ರಿ 15 ಲಕ್ಷ ರೂಪಾಯಿ ಹುಂಡ 11 ತೊಲಿ ಬಂಗಾರ ಮದುವೆನೂ ಕೂಡ ಇವರೇ ಮಾಡಿ ಕೊಡಬೇಕು. ಭರ್ಜರಿ ಮದುವೆ ಮಾಡಿ ಕೊಟ್ಟರು. ಯಾವಾಗಂದ್ರೆ ಇಡೀ ಊರಿಗೆ ಅಂದ ಊಟ ಹಾಕಿ ಇಡೀ ಊರು ಗ್ರಾಮದ ಜನರಿಗೆಲ್ಲ ಹೇಳಿ ನನ್ನ ಹಳೆ ಅಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಲಕನ ತಿಳ್ಕೊಂಡು ಏನ್ರಿ ಎಲ್ಲ ಕಡೆನೂ ಕೂಡ ಹೇಳಿ ಅದ್ದೂರಿಯಾಗಿ ಅಂದ ಮದುವೆ ಮಾಡಿ ಕೊಟ್ಟರು. ಮಾಡಿಕೊಟ್ಟ ಬಳಿಕ ಹುಡುಗಿ ಲಗ್ನ ಮಾಡಿಕೊಂಡು ಗಂಡನ ಮನೆಗಿಂದ ಹೋಯ್ತು ಬಾಂಬ್ಯಾಕ್. ಹೋಗಿ ಒಂದು 15 ದಿವಸ ಆಗಿದ್ದಿಲ್ಲ ನನಗೊಂದು ಫೋನ್ ಬಂತು.
ಏನ್ರಿ 15 ದಿವಸ ಆಗಿದ್ದಿಲ್ಲ, ಒಂದು ಫೋನ್ ಬತ್ತು. ಅಪ್ಪ ತಕೊಂಡು ಕೋಣ ಎನ್ನ ಮೀವು ಅನ್ಲಕ್ಕಿ ನಾ ಇದ್ದೀನಿ ಅನ್ಲಕ್ಕಿ. ಏನು ಹೇಳ್ಬಿಟ್ಟ ಅಂದಿನ, ಏನು ಹೇಳುವ ತಿಳ್ಕೊಂಡಂದಾಗ ಆಕಿ ಅಂದ್ಲು, ಅಪ್ಪಾಜಿ ನನ್ನ ಗಂಡಗಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ತಗೊಂಡು ಹೇಳೇನಲ್ಲ, ನನ್ನ ಗಂಡಂದಿಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ. ಈ ಓಣ್ಯಾಗ ಒತ್ತು ಬಂಡಿ ಮ್ಯಾಗ ಐಸ್ ಕ್ರೇಟ್ ಮಾರ್ತಾರತ್ತವ. ಹೆಂಗೆ ಮಾಡ್ತೀರಿ? ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ, ಐಸ್ ಕ್ರೇಟ್ ಐತ್ರಿ. ಇವರಿಗೆ 15 ಲಕ್ಷ ರೂಪಾಯಿ ಉಂಡ 11 ತೊಲಿ ಬಂಗಾರ ಮದುವೆ ಮಾಡಿ ಕೊಟ್ಟಾರ. ಹೆಂಗದು ಗೊತ್ತೈತಿ ನಿಮ್ಗೆ? ಯಾಕೆ ಹೆಣ್ಣು ಹುಟ್ಟದ ಕೂಡ ಹೆಣ್ಣು ಹಾತ್ಕೊಂಡು ಯಾಕಂತಾರತ್ತಂದ್ರೆ ಇದು ವರದಕ್ಷಿಣೆ ಸಲುವಾಗಿ ನೀವು ಹೊರತಾಗಿ ಬೇರೆದೇನು ಅಲ್ಲ. ಹಣದಾಚೆ ಗುಣದವನ ನಾವು ಬರೀ ಅಂದ ಏನ್ರಿ ಹೆಣ್ಣಿನ ಹಣ, ಆಸ್ತಿ, ಸಂಪತ್ತು ಇದನ್ನ ಯಾವುದ್ರು ಕೂಡ ನೋಡುವುದಲ್ಲ. ಹೆಣ್ಣಿನ ಗುಣ ನೋಡಬೇಕೆ ಹೊರತಾಗಿ ಹೆಣ್ಣಿನ ಹಣ ನೋಡ್ತಕ್ಕಂಥದ್ದಲ್ಲ. ಯಾಕಂದ್ರೆ ಇದು ವರದಕ್ಷಿಣೆ ಸಲುವಾಗಿ ಜಗತ್ತಿನೊಳಗೆ ಏನೇನು ನಡೆದತ್ತ ಅನ್ನೋದು ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತದ. ಎಷ್ಟೋ ಜನ ತಂದೆ ಪಾಸಿ ಹಾಕೊಂಡು ಸತ್ತಾನ, ತಾಯಿ ಪಾಸಿ ಹಾಕೊಂಡು ಸತ್ತಾಳ. ಬೇಡ ಮದ್ವೆ ಮಾಡ್ಕೊಳ್ತಕ್ಕಂಥ ಹುಡುಗಿಯರ ಎಷ್ಟೋ ಜನ ಸತ್ತು ಹೋಗ್ಯಾರ. ಯಾಕೆ ತಂದೆ ತಾಯಿ ಕಲೆ ಈ ವರದಕ್ಷಿಣೆ ಕೊಡ್ಲಾಕೆಂದ ಆಗಂಗಿಲ್ಲ ತಿಳ್ಕೊಂಡಂದಾಗ ನನ್ನ ಸಲುವಾಗಿ ನನ್ನ ತಂದೆ ತಾಯಿಗೆ ತ್ರಾಸಲ್ಲ, ನನ್ನ ಸಲುವಾಗಿ ನನ್ನ ತಂದೆ ತಾಯಿಗಳಿಗೆ ಕಷ್ಟ ಅಲ್ಲ ತಿಳ್ಕೊಂಡು ಎಷ್ಟೋ ಜನ ಹುಂಡದ ಸಲುವಾಗಿ ಎಷ್ಟೋ ಹುಡುಗಿಯರಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆಗಳು ಜಗತ್ತಿನ ತುಂಬ ಭಾಳಷ್ಟು ಕೇಳ್ತೀವಿ. ಅದು ಹೆಣ್ಣಿನ ಹಣ ನೋಡೋದಲ್ಲ. ಅವಳು ಕೊಟ್ಟಿರ್ತಕ್ಕಂಥ ಹಣ ನಮ್ಮ ಮನೆತಂದಾಗೇನ ಉಳಿಯಂಗಿಲ್ಲ. ಉಳಿತದನ್ರಿ ಇಡೀ ತನ್ನ ಬದುಕಿನಾದ್ಯಂತನೂ ಕೂಡ ತನ್ನ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ನಿನ್ನ ಮನೆತನಕ್ಕಿಂದ ಬಂದು ತನ್ನ ಉಸಿರಿರುವವರೆಗೂ ಕೂಡ ನಿನ್ನ ಮನೆತನಕ್ಕಾಗಿ ದುಡಿತಾಳಲ್ಲ, ಏನು ಹೆಣ್ಣು ಮಹತ್ವದ್ದು, ಆಕೆ ಕೊಡ್ತಕ್ಕಂಥ ಹಣ ಮಹತ್ವದ್ರಿ. ಜೀವನ ಪರ್ಯಂತರ ದುಡಿತಾಳಲ್ಲ. ಬೆಳಗ್ಗೆಂದ ಅಮ್ಮವ್ರು ಹೇಳಿದ್ರಿಲ್ಲ ಏನ್ರಿ, ಸಾಯುತನೂ ಕೂಡ ಒಂದು ಗಂಡಿನಕ್ಕಿಂತ 8 ಪಟ್ಟಂದು ಹೆಚ್ಚಿಗೆ ಒಂದು ಹೆಣ್ಣ ಆ ಮನೆತನದಾಗಿಂದ ದುಡಿತದ ಹತ್ತಿಕೊಂಡ್ರೆ ಯಾರಿಗಾಗಿ? ಗಂಡನಿಗಾಗಿ, ಅತ್ತಿಗಾಗಿ, ಮಾವನಿಗಾಗಿ, ಮಕ್ಕಳಿಗಾಗಿ. ತಾನು ಉಪವಾಸ ಇರ್ತಾಳ, ಮಕ್ಕಳಿಗೆ ಉಣಿಸ್ತಾಳ. ತಾನು ಉಪವಾಸ ಇರ್ತಾಳ, ಗಂಡನಿಗೆ ಸುಖ ಇರಲಿ, ಗಂಡ ಚೆನ್ನಾಗಿ ಊಟ ಮಾಡ್ಲಿ ತಿಳ್ಕೊಂಡಂದು ಎಷ್ಟೋ ಜನ ಹೆಣ್ಣು ಮಕ್ಕಳಿಂದ ಗಂಡನಿಗಾಗಿ ಅಂದ ದುಡಿತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟೋ ಜನ ಅದ. ಅತ್ತಿ ಮಾವಂದರಿಗಾಗಿ ದುಡಿತಕ್ಕಂಥ ಹೆಣ್ಣು ಮಕ್ಕಳದ. ಯಾಕ ಇಡೀ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ತನ್ನೆಲ್ಲ ಏನ್ರಿ ಸುಖ ಏನ್ರಿ ತಂದೆ ತಾಯಿ ಬಂಧು ಬಳಗ ಎಲ್ಲನೂ ಕೂಡ ತವ್ರ ಮನೆಗೆ ಇದ್ದಾಗ ಆಕೆ ಸುಖದಾಗಿರ್ತಾಳೆ ಅಲ್ರಿ ತಾಯಿ ತಂದೆ ಬಲ್ಲಿ. ಆದರೂ ಎಲ್ಲ ಸುಖವನ್ನು ತ್ಯಾಗ ಮಾಡಿ ಗಂಡನ ಮನೆಗಿಂದ ಬಂದು ಇದೇ ನನ್ನ ಮನಿತನ, ತಾಯಿ ಮನೆ ತಂದೆ ಮನೆ ಹೆಸರು ಹೇಳಂಗಿಲ್ಲ. ತಂಗಿನಿಂದ ಯಾವ ಊರ ಹತ್ತಿಕೊಂಡ ಕೇಳಿದ್ರ ಏನ್ರಿ ಯಾವುದೋ ಊರದಿಂದ ಬಂದಿರ್ತಿದ್ರಿ ನೀವು, ಅಫ್ಜಲ್ಪುರದಿಂದ ಇಲ್ಲಿಗೆ ಕರ್ಜಿಗೆ ಕೊಟ್ಟಿದ್ರ, ಕರ್ಜಿ ಅಫ್ಜಲ್ಪುರ ಹತ್ಕೊಂಡು ನೀವು ಯಾರು ಕೂಡ ಹೇಳಂಗಿಲ್ಲ. ತಂಗಿನಿಂದ ಯಾವ ಊರು ಹತ್ತಿಕೊಂಡ ಕೇಳಿದ್ರ ಎಲ್ಲರ ಕೂಡದಲ್ಲಿ ಅಂತ ಕೇಳಿದ್ರ ಯಾವನಂದ ಕರ್ಜಿಗೆನೇ ಅಂತ ಹೇಳ್ತೀರ ಹೊರತಾಗಿ ಅಫ್ಜಲ್ಪುರ ಹತ್ಕೊಂಡು ನೀವು ಹೇಳಕ್ಕಾಗಂಗಿಲ್ಲ. ಇದು ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಅತ್ತಿ ಮಾವ ಎಷ್ಟು ಸ್ವಾಭಿಮಾನದಿಂದ ದುಡಿತಾರಲ್ಲ. ಅವಳು ಬರ್ತಕ್ಕಂಥ ಏನ್ರಿ ಹೆಣ್ಣಿನ ಗುಣ ನೋಡಿ ಅಂತ ತರಬೇಕೆ ಹೊರತಾಗಿ ಹಣ ನೋಡಿ ಅಂತ ತರ್ತಕ್ಕಂಥದ್ದಲ್ಲ ನಮ್ಮದು. ಎಲ್ಲ ಕಡೆನೂ ಕೂಡ ತಿರುಗುತ್ತಾರೆ ಏನ್ರಿ, ಹುಡುಕ್ತಾರಿಲ್ಲ. ಯಾಕಂದ್ರೆ ಲಗ್ನ ಮಾಡ್ಕೊಳ್ಳೋ ಹುರುಪು ಇರ್ತದೇವ್ರಿ. ಹುಡುಕ್ತಾರ ಒಂದು ಊರಿಗೆ ಹೋಗ್ಕಾನ, ಯಾಕೋ ಹುಡುಗಿ ನೋಡಿ ಬಂದೇನು, ಬಂದೇವಲ್ಲ ಕಾಕ, ಹೆಂಗದ ಹುಡುಗಿ ಜರ ಮೂಗು ಮಂಡದ ಕಾಕ, ಮತ್ತೆ ಹೋಗ್ಕಾನ ಜರ ಗಿಡ್ಡದ ಕಾಕ ಅಂತ, ಮತ್ತೆ ಹೋಗ್ಕಾನ ಜರ ಬೆಳ್ಳಗದಲ್ಲ ಕಾಕ. ಬರೀ ಅಂದ ಕರ್ಗ ಬೆಳಗ ಬುಡ್ಡ ಹಿಂಗೆ ಹುಡುಕೋದ್ರೊಳಗೆ ಅಂದ ಆಯ್ಕೋ ಆರಿಸಿ ಹುಡುಕೋದ್ರಾಗ ಅನ್ರಿ ಒಂದು ಎಲ್ಲರೊಂದು ಕೂತಿರ್ತದೆ. ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನ. ಸುಮ್ಮನೆ ನಾವು ಹುಡುಕೋದು ತೋರ್ಕಿಗೆಂದ ಹುಡುಕ್ತೀವಿ ನಾವು ಅಟ್ಟೆ. ಇಂಥ ಹೆಣ್ಣಿಗೆ ಇಂಥ ಗಂಡ ಅನ್ನತಕ್ಕಂಥದ್ದನ್ನು ಅವ ಭಗವಂತಂದ ಮೊದಲೇ ನಿಶ್ಚಿತ ಮಾಡಿ ಕಳಿಸಿರ್ತಾನ. ಅಂದರೆ ನೂರಾರದ ಊರುಗಳಿಂದ ಹುಡುಕೋದ್ರು ಕೊನೆಗೆ ಬಂದಂದ ಅದೇ ಹೆಣ್ಣಿಗೆ ನಾವು ಮದುವೆ ಮಾಡ್ಕೊಳ್ಳೋದು. ಪರಮಾತ್ಮನ ಗಂಟ ಹಾಕಿಟ್ಟಿರ್ತಾನ. ಈ ಹೆಣ್ಣಿಗೆ ಅಂದ ಈ ಗಂಡ, ಈ ಗಂಡಿಗೆ ಅಂದ ಈ ಹೆಣ್ಣ, ಹಿಂಗೆಲ್ಲಾನು ಕೂಡ ಗಂಟ ಹಾಕಿ ಇಟ್ಟಿರ್ತಾನ. ಯಾವಾಗಂದ ಆ ಗುರುಗಳು ಹೇಳ್ದಂಗ ಇದಕ್ಕೊಂದು ಕೊಳ್ಳ ಕಟ್ಟಿರ್ತಾನೆ, ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ ಯಾವಾಗಂದ ಮದುವೆನೂ ಮಾಡ್ತಾರೆ. ಸ್ವಾಮಿಗಳು ಹೇಳ್ದಂಗ ಅವ ಮನೆ ಹಿಡ್ಕೊಂಡೇ ಬೀಳ್ತಾನ. ಮನೆ ಬಿಟ್ಟು ಒಟ್ಟ ಹೊರಗೆ ಬರಲ್ಲ. ನೋಡ್ರಿ ನೀವು ಲಗ್ನ ಆದ ಕೂಡನ ಹೆಣ್ತಿ ಒಳಗಿದ್ರು ಒಳಗೆ, ಹೊರಗಿದ್ರು ಹೊರಗೆ. ಹೆಣ್ತಿ ರೊಟ್ಟಿ ಮಾಡಾಕತ್ರ ಇವೊಂದೊಂದು ಮನೆ ಇದ್ರಿಗೆ ಏನ್ರಿ ಬೇಡ ಬರ್ಸೆನ ಇತ್ತು ತಿಳ್ಕೊಂಡ್ರ, ಬರ್ಸೆನ ಕಟ್ಟಿತ್ತು ತಿಳ್ಕೊಂಡ್ರ ಅದ್ರ ಮುಂದೆ ನಿಂದ್ರದು. ಏನು ಮಾತಾಡ್ತಾವ ಏನಿಲ್ಲ ಗೋನು. ಈಗ ಅದ್ರಾಗ ಈಗಾರ ಹೆಚ್ಚಿಗೆ ಆಗ್ಯದ್ರಿ. ಈಗ ಏನು ಹೆಚ್ಚಿಗೆ ಆಗ್ಯದ ತಿಳ್ಕೊಂಡು ಕೇಳಿದ್ರ ಏನ್ರಿ, ಈಗೇನು ಹೆಚ್ಚಿಗೆ ಆಗ್ಯದ ತಿಳ್ಕೊಂಡು ಕೇಳಿದ್ರೆ ಎಂಗೇಜ್ಮೆಂಟ್ ಆಯಿತು ಅಂದ್ರೆ ಫಸ್ಟ್ ಗಿಫ್ಟ್ ಕೊಡೋದೇವ ಮೊಬೈಲ್. ಯಾಕ್ರಿ ಮೊಬೈಲ್ ಕೊಟ್ಟ ಅಂದ್ರೆ ಅಕ್ಕ ಕೆಳಗಿನ ಮನೆ ಬಿಡ್ತಾವ, ಸೀದಾ ಮಾಳಿಗೆನೆ
ನಿದ್ದೇನು ಚಂದೇನೋ ಹಾಗೇನೋ ಹೀಗೇನೋ ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಲಗ್ನದ ಬಳಿಗೆ ಏನು ಮಾತಾಡಕ್ಕೆ ಹಾಂ ಏನೇ ಯಾಕೋ ಸ್ವರ್ಗದಂಗೆ ಕಾಣಕತ್ತಿತ್ತು ಈಗ ಮೊಬೈಲ್ನಾಗ ಕಾಣ್ತದ ಅವನು ಸ್ವರ್ಗಿದ್ದು ಈ ಚಂದ ಊಟ ಮಾಡಿರಿ ನೀವು ಹಾಂಗಿರಿ ಹಿಂಗೆ ಒಂದು ಸೌಂಡ್ ಹೇಳ್ತಿರ್ತಾವ ಎಲಿತಾನ ರೀ ಮನೆ ಬಿಟ್ಟಂದ್ರೆ ಹೊರಗೆ ಬರಂಗಿಲ್ಲ 5-6 ತಿಂಗಳ ತನಕ ಹೊರಗೆ ಬರಲ್ಲ ಅವ್ನ ಗೆಳೆಯರು ಕೇಳ್ತಾರೆ ಯಾಕೆ ಹೋಮಲ್ಲೇ ಒಟ್ಟು ಹೊರಗೆ ಬರ್ಲಾಗಿದಲ್ಲ ಯಾಕೆ ನಾ ಎಲ್ಲ ಬರ್ಬೇಕತ್ತೀನಪ್ಪ ನಮ್ಮ ಮನೆಗೆ ಬಿಡಲಾಗ್ಯಾರ ಅಂತ ಎಲಿತಾನಂತಾರ್ರಿ ಇವರು ವರ್ಷ ಅಂದಾರು 2 ವರ್ಷ ಅಂದಾರು ಒಂದು ಹೆಣ್ಣರಿ ಹುಡ್ತು ಒಂದು ಗಂಡರಿ ಹುಡ್ತು ನೀವು ಸುಮ್ಮಿರ್ತೀರಿ ಅಯ್ಯವ್ವ ರಾತ್ರಿ ಟ್ಯೂಷನ್ ಹೇಳ್ತೀರಿ ಅದಕ್ಕೆ ನಿಮ್ಮವ್ವ ಹಂಗಂತಾಳೆ ನಿಮ್ಮ ಅಪ್ಪ ಹಿಂಗಂತ ನನಗೆ ಮರಿ ಸಾಕಾಗ್ಯದ ಏನ್ರಿ ನಿನಗೆ ಕಟ್ಕೊಂಡೊಂದು ಬಂಗಾರ ಅಲ್ಲಿಲ್ಲ ಒಂದು ಬೆಳ್ಳಿ ಅಲ್ಲಿಲ್ಲ ಒಂದು ಸೀರೆ ಅಲ್ಲಿಲ್ಲ ನಿಮ್ಮವ್ವ ಹಂಗಂತಾಳೆ ನಿಮ್ಮ ಅಪ್ಪ ಹಿಂಗಂತಾಳೆ ಬೆಳಗನ ಕೊಯ್ ಅಂದು ಕೂಡ ಅದು ಮರುದಿವ್ಸದ ಕೌದಿ ತೊಗೊಂಡು ಬರ್ತು ಬಾಂಬ್ಲಿಂಗಪ್ಪನ ಗುಡಿ ಏನ್ರಿ ಇಲ್ಲ ರೀ ಇಲ್ಲಿ ಬೇನ್ ಕಟ್ಟಿಗೆ ಮಕ್ಕೋತಾನ ಯಾಕೆ ಹೋಮಲ್ಲಿ ಎಲ್ಲಿಗೆ ನಡೆದಿ ಯಾಕ ಆರಾಮದಿಲ್ಲಿ ಗಾಳಿ ಗಿಳಿ ಮಸ್ತ್ ಬರ್ತದೆ ಕಾಕ ಬಾಂಬ್ಲಿಂಗಪ್ಪನ ಗುಡಿ ಹೊಂಟೆ ಅದಲ್ಲೋ ನಿನ್ನ ಹೆಣ್ತಿರ ಹೊರಗೆ ಬಿಡಲ್ಲಗಳಂತೀಯಲ್ಲ ಎಲ್ಲಿ ಹಾಣ್ತೋ ಮರ ಸಾಕಾಗದು ಕಾಕ ನನಗೆ ಹೆಣ್ತಿಗೆ ಅಂದ್ರೆ ಹೆಣ್ತಿಗೆ ಸಿಟ್ಟು ಆಕೆಗೆ ಅಂದ್ರೆ ಆಕೆಗೆ ಸಿಟ್ಟು ಸಾಕಾಗ್ಯದ ನನಗೆ ಸಂಸಾರ ಬ್ಯಾಡಾಗದ ಕಾಕ ಆಯ್ತು ಕೌದಿ ತೊಗೊಂಡು ಹಾಸುಗಳದಿಲ್ಲ ಏನಿಲ್ಲ ತೆವದಿ ಏನ್ರಿ ಸುಳ್ಳಿ ಸುತ್ತಿದ್ದು ತೆಲ್ದಿ ಬಿಟ್ಕೊಂಡು ಸುಮ್ಮ ಮಣ್ಣಾಗ ಮಕ್ಕೋತದ ಮುಂಜಾನೆ ನೋಡ್ಬೇಕು ಬೂದಗಾಗಿರ್ತಾನೆ ಈಟೇನು ಸಂಸಾರ ಅದಕ್ಕಾಗಿನೇ ಬಸವಣ್ಣವರು ಒಂದು ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಎನ್ನನ್ನು ಕಾಯಯ್ಯ ಕೂಡಲ ಸಂಗಮ ದೇವ ಇದ್ರೊಳಗೆ ಅದು ಹುರುಳಿಲ್ಲೋಯಪ್ಪ ಅಂದ ಈ ಮಾತು ಮಾದೇವಮ್ಮ ನೆನಪಿಸ್ಕೊತ ಅಂದ್ರೆ ಜಗಜ್ಯೋತಿ ಆಗಿರ್ತಕ್ಕಂಥ ಭಕ್ತಿ ಭಾಂಡಾರಿ ಆಗಿರ್ತಕ್ಕಂಥ ರಾಜ್ಯದ ಪ್ರಧಾನಮಂತ್ರಿನೇ ಆಗಿರ್ತಕ್ಕಂಥ ಬಸವಣ್ಣವರೇ ಈ ಸಂಸಾರದೊಳಗೆ ಹುರುಳಿಲ್ಲ ತಗೊಂಡು ಹೇಳಿರತ್ತಂದಾಗ ಈ ಸಂಸಾರದೊಳಗೆ ದುಃಖ ಇದೆ ಆದ್ರೆ ನನ್ನ ಸಂಸಾರದೊಳಗೆ ದುಃಖ ಇಲ್ಲ ನನ್ನ ಸಂಸಾರದೊಳಗೆ ಆನಂದ ಇದೆ ನನ್ನ ಸಂಸಾರದೊಳಗೆ ನೆಮ್ಮದಿ ಇದೆ ನನ್ನ ಸಂಸಾರದೊಳಗೆ ಸುಖ ಇದೆ ಯಾಕ ಸುಖ ಕೊಡ್ತ ಜಗತ್ತಿಗೆ ಸುಖ ಕೊಡ್ತಕ್ಕಂಥವನೇ ನನ್ನ ಗಂಡನಾದ ಬಳಿಕ ಇನ್ನು ನನಗೆ ಸುಖಕ್ಕೇನು ಕಮ್ಮಿ ಅದ ಈ ಗಂಡಂದೆ ನನಗೆ ಬೇಕಾಗಿಲ್ಲ ನನಗೆ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ ನನ್ನ ಗಂಡನಾದ ಬಳಿಕ ಈ ಲೌಕಿಕದ ಗಂಡಂದಿರ ತಗೊಂಡು ನಾನೇನು ಮಾಡಲಿ ಈ ಲೌಕಿಕದ ಗಂಡಂದ ನನಗೆ ಬ್ಯಾಡ ತಗೊಂಡು ಯಾವಾಗಿಂದ ತಿರಸ್ಕಾರ ಮಾಡಿ ಯಾವಾಗ ಮಂತ್ರಿ ಬಂದಿರ್ತಕ್ಕಂಥ ಅವ್ರೇನು ದಾಸ್ಯರಿದ್ದಾರಲ್ಲ ಎಲ್ಲರಿಗೂ ಕುಡಿದು ವಾಪಸ್ ಕಳಿಸಲು ಮನೆಯಾಗೆ ನಮ್ಮ ಮಹಾದೇವಿ ಕಣ್ಣೀರು ಹಾಕ್ಲಿಕ್ಕತ್ತಿಲ್ಲವ್ವ ಯಾಕೆ ನನಗೆ ಹಿಂಗೆ ಜೀವನದಾಗ ನಾನು ಎಂದಾರು ಕೂಡ ನೀನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನಾನು ಒಂದು ಸಾರಿಯಿಂದ ಚನ್ನಮಲ್ಲಿಕಾರ್ಜುನ ಜೊತೆಯೊಳಗೆ ನಾನು ಮದುವೆ ಮಾಡ್ಕೊಂಡಿನಿ ಚನ್ನಮಲ್ಲಿಕಾರ್ಜುನನೇ ನಂಬಿನಿ ಎತ್ತಿಕೊಂಡ ಬಳಕ ನನಗೆ ಇದು ಬಾಹ್ಯ ಪ್ರಪಂಚದ ಈ ಲೌಕಿಕದ ಗಂಡಂದ ನಾನು ಮದುವೆ ಮಾಡ್ಕೊಳಂಗಿಲ್ಲ ತಿಳ್ಕೊಂಡಂದು ತಂದೆ ತಾಯಿಗಿನ ಕೂಡ ಹೇಳಿದಾಗ ಆಯ್ತು ಮಗಳ ಕಣ್ಣೀರು ಹಾಕ್ಬೇಡ ನೀ ಸಮಾಧಾನ ಆಗಿರು ಯಾವಾಗಂದ್ರೆ ಈ ಕಡೆಯಿಂದ ಮಹಾದೇವಮ್ಮಗ ತಂದೆ ತಾಯಿಯನ್ನು ಉಪದೇಶ ಮಾಡ್ತಾರೆ ಈ ಕಡೆಯಿಂದ ಮಂತ್ರಿ ದಾಸ್ಯರಲ್ಲ ರಾಜಾ ನಿನ್ನನ್ನು ಏಸ್ ಕಾಲಗೂ ಕೂಡ ಮದುವೆ ಮಾಡ್ಕೊಳಂಗಿಲ್ಲ ಅವಳು ಮದುವೆ ಅಂತ ಆಗಿಬಿಟ್ಟಾಳೆ ಅದು ಯಾರ ಜೊತೆ ಒಳಗೆ ತಗೊಂಡು ಕೇಳಿದ್ರೆ ಚನ್ನಮಲ್ಲಿಕಾರ್ಜುನ ತೆಗೆದ ಭಗವಂತನ ಜೊತೆ ಒಳಗೆ ಮದುವೆ ಮಾಡ್ಕೊಂಡು ಬಿಟ್ಟಾಳತ್ತೆ ನಿನ್ನ ಮದುವೆ ಮಾಡ್ಕೊಳಂಗಿಲ್ಲ ತಂದೆ ತಾಯಿ ಏನಂದ್ರು ತಂದೆ ತಾಯಿನೂ ಕೂಡ ನಿನಗೆ ಕೊಟ್ಟನ್ನು ಮದುವೆ ಮಾಡಂಗಿಲ್ಲ ಮಹಾದೇವಿ ಏನಂತಾಳೆ ಮಹಾದೇವಿ ಸುತರಾಮಂದ ನಿನ್ನನ್ನು ಮದುವೆ ಮಾಡ್ಕೊಳಕ್ಕೆ ಒಪ್ಪಲಿಲ್ಲ ಹತ್ತುಕೊಂಡಾಗ ರಾಜನಿಗೆ ಸಿಟ್ಟು ಬಂದ್ಬಿಡುತ್ತೆ ಯಾರಿಗೆ ಕೌಶಿಕ ಮಹಾರಾಜನಿಗೆ ಅದು ಸಿಟ್ಟು ಬಂತು ಯಾವಾಗಿಂದ ಕೆಟ್ಟ ಗಣ್ಣಿನಿಂದ ನೋಡಿ ಮಂತ್ರಿ ಯಾವಾಗಿಂದ ಮಹಾದೇವಿ ಮದುವೆ ಮಾಡ್ಕೊಳಕ್ಕೆ ಒಪ್ಕೋಬೇಕಾಗಿತ್ತು ತಿಳ್ಕೊಂಡ್ರ ಏನ್ರಿ ಎಲ್ಲಿ ಹಿಡಿದ್ರ ಯಾವಾಗ ಬಾಯಿ ತೆಗಿತ ಮೂಗಿ ಹಿಡಿದ್ರಂದ ಬಾಯಿ ತೆಗಿತ ನನಗೆ ಗೊತ್ತು ಅದಕ್ಕೆ ಆ ಮಹಾದೇವಿಗೆ ಮದುವೆಗೆ ಒಪ್ಪಿಸ್ಕೊಳಕ ಮೂಗಿ ಯಾವಾಗ ತಗೊಂಡ ಕೇಳಿದ್ರ ಅವ್ರ ತಂದೆ ತಾಯಿನಂದ ನನ್ನ ಅರಮನೆಗೆ ಅದು ಎಳ್ಕೊಂಡು ತುಂಬ ಅಂದ ನೋಡಿ ಮಹಾದೇವಿ ಒಂದು ವೇಳೆ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳಿಲ್ಲತ್ತಂದ್ರ ಅವಳು ತಂದೆ ತಾಯಿನಂದ ನನ್ನ ಅರಮನೆಗೆ ಅಂತ ಎಳ್ಕೊಂಡು ತಗೊಂಡ ಬಾ ತಿಳ್ಕೊಂಡ ರಾಜಾಜ್ಞೆ ರಾಜನ ಮಾತಂತಕ್ಕಂಥ ಯಾರು ಕೂಡ ಮೀರಕ್ಕಾಗಲ್ಲ ಮಂತ್ರಿಗೆ ಮೀರಕ್ಕಾಗಂಗಿಲ್ಲ ಪ್ರಜೆಗಳಿಗೂ ಕೂಡ ಮೀರಕ್ಕಾಗಂಗಿಲ್ಲ ಯಾವಾಗಿಂದ ಅವಳು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳಲ್ಲತ್ತಾಳಲ್ಲ ಅವಳು ತಂದೆ ತಾಯಿನಂದ ಎಳ್ಕೊಂಡು ತಗೊಂಡ ಬಾ ತಿಳ್ಕೊಂಡ ಯಾವಾಗಿಂದ ತಂದೆ ತಾಯಿನ ಹೋಗಿ ಮಂತ್ರಿ ಅಂದ ಎಳ್ಕೊಂಡು ತಂದ ಪಾಪ ಮಹಾದೇವಿ ಆ ಮಂತ್ರಿ ಕಾಲು ಹಿಡ್ಕೊಂಡ ಕಣ್ಣೀರು ಹಾಕ್ತಾಳೆ ನನ್ನ ತಂದೆ ತಾಯಿಗೆ ಅರಮನೆಗೆ ಯಾಕೆ ಒಯ್ಯಕತ್ತೀರಿ ನನ್ನ ಅರಮನೆಗೆ ಯಾಕೆ ಒಯ್ಯಕತ್ತೀರಿ ಬ್ಯಾಡ ತಗೊಂಡು ಹೇಳಿದ್ರು ಕೂಡ ಕೇಳಲಿಲ್ಲ ನಿರ್ಮಲ ಶೆಟ್ಟಿ ಸುಮತಿಯರನ್ನ ಎಳ್ಕೊಂಡ ಅರಮನೆಗೆ ತರಿಸಿದ ರಾಜ ಎದಕ್ಕೆ ತರಿಸ್ಯಾನ ತಗೊಂಡ ಕೇಳಿದ್ರ ತಂದೆ ತಾಯಿಗೆ ಚಿತ್ರಹಿಂಸೆ ಕೊಡ್ಲಿಕ್ಕತ್ತ ಏನ್ರಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆ ಯಾಕಂದ್ರೆ ಇವರಿಗೆ ತ್ರಾಸು ಕೊಟ್ಟಿವೆ ಎತ್ತಿಕೊಂಡ್ರ ಇವರಿಗೆ ಶಿಕ್ಷೆ ಕೊಟ್ಟಿವೆ ಎತ್ತಿಕೊಂಡ್ರ ಇವರಿಗೆ ತ್ರಾಸು ಕೊಟ್ಟರಲ್ಲಿ ಮಹಾದೇವಿ ಮದುವೆ ಮಾಡ್ಕೊಳಕ್ ಒಪ್ಕೊಳ್ತಾಳತ್ತ ಅನ್ನೋದು ರಾಜನಿಗೆ ಗೊತ್ತಾಯ್ತು ಯಾವಾಗಿಂದ
ಮಹಾದೇವಿ ಅಂದ ಮನೆ ಒಳಗೆ ಹೋದಾಳೆ. ಈ ಕಡೆಯಿಂದ ಸುಮತಿ ಮತ್ತು ನಿರ್ಮಲ ಶೆಟ್ಟಿಯರ್ನ ಎಳ್ಕೊಂಡ ಅರಮನೆ ಒಳಗಂದ ಇಟ್ಟು ರಾಜ ಎಟ್ಟ ಚಿತ್ರಹಿಂಸೆ ಕೊಡ್ಲಿಕ್ಕತ್ತ ಹತ್ತುಕೊಂಡ ಕೇಳಿದ್ರೆ ಕಾದ ಕಪ್ಪಣದ ಸಲಾಕೆಯಿಂದ ತಂದೆ ತಾಯಿಗೆಂದ ಬರೀ ಕೊಡ್ಲಕ್ಕತ್ತ. ಹೊಟ್ಟಿಗಂದ ಅನ್ನ ಇಲ್ಲ ಏನ್ರಿ, ನಿರ್ಮಲ ಶೆಟ್ಟಿ ಮತ್ತು ಸುಮತಿರಿಗಂದ ಹೊಟ್ಟಿಗಂದ ರಾಜ ಅನ್ನ ಇಲ್ಲ, ಅನ್ನ ಕೊಡಲ್ಲ, ನೀರು ಕೊಡ್ಲಿಲ್ಲ. ಯಾವಾಗಿಂದ ಹೊಡಿತಾನೆ ಒದಿತಾನೆ ಏನಿಲ್ಲ. ನಾ ಇಟ್ರ ಮೇಲೆ ತಿಳ್ಕೊರಿ ನೀವು ಎಟ್ರ ಮಟ್ಟಿಗೆ ಚಿತ್ರಹಿಂಸೆ ಕೊಡ್ತಾನೆ ತಿಳ್ಕೊಂಡ್ರೆ ಹೊಟ್ಟಿಗೆ ಅನ್ನ ನೀರ ಕೊಡ್ಲಾರ್ದೇನೆ ಕಾದ ಕಬ್ಬಣದ ಸಲಾಕೆಯಿಂದ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿರಿಗೆಂದ ಬರಿ ಕೊಡ್ತಿದ್ದ. ಯಾವಾಗಿಂದ ಹಿಂಗ ಒಂದೊಂದನ್ನ ಬರಿ ಅಂತಗಂದ ಕೊಟ್ರೆ ಅವ್ವಾ ತಗೊಂಡು ಚೀರ್ತಿದ್ರು ನಿರ್ಮಲ ಶೆಟ್ಟಿ ಸುಮತಿ. ಈ ಕಡೆ ಇವ್ರು ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಮನೆ ಒಳಗಿಂದ ಕುತ್ಕೊಂಡಿರ್ತಕ್ಕಂಥ ಮಾದೇವಮ್ಮ ಒಂದು ಕಡೆಗೆ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ನನ್ನ ತಾಯಿ ಏನು ಶಿಕ್ಷೆ ಕೊಡ್ತಾರೆ ಏನೋ, ನನ್ನ ತಂದೆಗೆ ಏನು ಶಿಕ್ಷೆ ಕೊಡ್ತಾರೆ ಏನೋ, ನಾನು ಯಾಕೆ ಅಂದ ಈ ಭೂಮಿ ಮೇಲೆ ಹುಟ್ಟಿದೆ ತಿಳ್ಕೊಂಡು ಮಾದೇವಮ್ಮ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ನನ್ನಿಂದಲೇ ನನ್ನ ತಂದೆ ತಾಯಿಗೆ ಕಷ್ಟ ಬರ್ತಲ್ಲ, ನನ್ನಿಂದ ನನ್ನ ತಾಯಿ ತಂದೆಗೆ ದುಃಖ ಬಂತಲ್ಲ, ನಾನು ಏನು ಮಾಡ್ಲಿ ತಿಳ್ಕೊಂಡು ಮಹಾದೇವಮ್ಮ ಒಂದು ಸವನನ್ನ ಮನೆಯಾಗ ಕೂತ್ಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಅವಳು ದುಃಖ ಕೇಳೋರು ಯಾರು ಇಲ್ಲ. ಯಾಕ? ಇದು ರಾಜ್ಯಾಜ್ಞೆ ಅದ. ಅವತ್ತಿನ ದಿನಮಾನದೊಳಗೆ ರಾಜರು ತಾವು ಏನ್ ಮಾಡ್ತಾರ ಅದೇ ಮಾರ್ಗ.